Guys, welcome back to my YouTube channel. Hi, bol. Hi. Welcome back, Bol. I love you, bol. Hi. I love you. Hi guys, welcome back. ಇವತ್ತು ಈವ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನುಸಂತು ವ್ಲಾಗ್ಸ್. ಹಾಗೆ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸೋಮವಾರ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ವೆದರ್ ಅಂತೂ ಫುಲ್ ಕೋಲ್ಡ್ ಇದೆ. ಸೊ ಹಾಗಾಗಿ ಮೊಬೈಲ್ ತಿನ್ನಕ್ಕೇನ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನವೀನಣ್ಣ ಗೋಬಿ ತಂದಿದ್ದಾರೆ. ಬಜ್ಜಿ ಮಾಡೋಣ ಅಂದ್ಕೊಂಡೆ. ಗೋಬಿ ತಿಂದು ಆದರೂ ನಮ್ಮ ಮನೆಯವ್ರಿಗೆ ಸಮಾಧಾನ ಆಗಲ್ಲ. ಅವ್ರಿಗೆ ಬಜ್ಜಿ ಮಾಡಲೇಬೇಕು. ಕೇಳ್ದಾಗೆಲ್ಲ ಮಾಡಲ್ಲ ಅಂತಾರೆ. ಆಮೇಲೆ ಮಾಡ್ಬೇಕಾರಿ ಬಜ್ಜಿ? ಹಾಂ, ಬೇಕಾ ಬಜ್ಜಿ ಮಾಡಬೇಕಾ? ಇನ್ನು ಈವ್ನಿಂಗ್ ಆಗಿ ಆಫೀಸಿಂದ ಬರ್ತಾ ನವೀನಣ್ಣ ಗೋಬಿ ತಂದಿದ್ರು. ಹಾಗೆ ನಾವು ಸಹ ಗೋಬಿ ತಿಂತ ಇನ್ನು ನಮ್ಮ ಪಾಪುನು ತಿಂತೀನಿ ಅಂದ್ಲು. ಹಾಗಾಗಿ ಅವಳಿಗೂ ಸಹ ಹಾಕ್ಕೊಟ್ಟಿದ್ದೀನಿ ಪ್ಲೇಟಲ್ಲಿ. ಅವಳು ನೋಡ್ಕೊಂಡು ತಿಂತವಳೆ. ಹಾಗೆ ಅವಳು ತಿಂತಾಯಿದ್ರೆ ಈ ಕಡೆ ನನ್ನ ಮಗ ತಿನ್ನೋದು ಇಲ್ಲ. ಅವಳಿಗೂ ತಿನ್ನೋಕೆ ಬಿಡಲ್ಲ, ಕ್ವಾಟ್ಲೆ ಮಾಡ್ತಾವನೆ. ಹಾಗೆ ಈವ್ನಿಂಗು ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು. ಅಂಗಡಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಹಾಗೆ ಅಂಗಡಿಗೆ ಸಹ ಹೋದ್ವಿ. ಮಳೆ ಬೇರೆ, ಜಡಿ ಮಳೆ. ಇನ್ನು ಹಾಗೆ ಇವತ್ತು ನಾನು ನಿಮಗೊಂದು ಸಾಂಬಾರು ರೆಸಿಪಿನ ಶೇರ್ ಮಾಡ್ತೀನಿ. ಈಸಿ ಮತ್ತು ಕ್ವಿಕ್ಕಾಗಿ ಸೀಮೆ ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ. ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸ್ರು ಬೇಳೆನ 1 ಕಪ್ ಎರಡು ಮಿಕ್ಸ್ ಮಾಡಿ 1 ಕಪ್ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಕುಕ್ಕರ್ಗೆ ಹಾಕ್ಕೊಂಡು ಹಾಗೆ 1.5 ಕಪ್ಪಷ್ಟು ನೀರನ್ನ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆಯೇ 3 ಟೊಮ್ಯಾಟೊ 2 ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೀನಿ. ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡಿದ್ದೀನಿ. ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಇನ್ನು ಹಾಗೆ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬೇಳೆ ಎಲ್ಲ ಬೇಗ ಬೇಯಬೇಕಲ್ಲ, ಸಾಫ್ಟಾಗಿ ಬೇಯಲಿ ಅಂತ ಎಣ್ಣೆ ಹಾಕಿದ್ದೀನಿ. ಹಾಗೆ ಒಂದು ಬಟ್ಲಲ್ಲಿ ನಾನು ಸೀಮೆ ಬದನೆಕಾಯಿನ ಕಟ್ ಮಾಡಿಕೊಂಡು ಅದನ್ನು ಅದರೊಳಗೆ ಹಾಕ್ಕೊತೀನಿ. ಯಾಕಂದರೆ ಫುಲ್ಲು ಬೆಂದೋಗ್ಬಿಡುತ್ತೆ ಇದ್ರ ಜೊತೆನೇ, ಬೇಳೆ ಜೊತೆನೇ ಹಾಕಿದ್ರೆ. ಹಾಗಾಗಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಕಾರಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು 2 ವಿಷಲ್ನ ಬರೆಸ್ಕೊತಾ ಇದ್ದೀನಿ. ಇನ್ನು ಹಾಗೆ ಆ ವಿಷಲ್ಲು ಸಹ ಬಂತು. ಇನ್ನು ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆನ ಸಹ ಮಾಡ್ಕೊತಾ ಇದ್ದೀನಿ. ನಾನು ಇದರಲ್ಲಿ 3 ಮುದ್ದೆ ಆಗುತ್ತೆ. ಸೊ ಹಾಗಾಗಿ ನಾನು ಚಿಕ್ಕದ್ರಲ್ಲೇ ಮಾಡ್ಕೊತೀನಿ. 3 ಮುದ್ದೆ ಅಂದರೆ ಮೀಡಿಯಮ್ ಸೈಜ್ 3 ಮುದ್ದೆ ಆಗುತ್ತೆ. ದೊಡ್ಡದ ಮುದ್ದೆ ಆದರೆ 2 ಮುದ್ದೆ ಆಗುತ್ತೆ. ನಾನು ಇದರಲ್ಲೇ ಮಾಡ್ಕೊತೀನಿ ಮುದ್ದೆನ ಯಾವಾಗ್ಲೂ. ತುಂಬ ಮಾಡಬೇಕು ಅಂದಾಗ ಮಾತ್ರ ದೊಡ್ಡ ಪಾತ್ರೆ, ಮುದ್ದೆ ಪಾತ್ರೆ ತೊಗೊತೀನಿ ಮೇಲಿರೋದು ಅಷ್ಟೇ. ಇನ್ನು ನಮ್ಮ 3 ಜನಕ್ಕೆ ಸಾಕಾಗುತ್ತೆ ಇದೆ ಅಂತ ಅಂದ್ಬಿಟ್ಟು ಇಷ್ಟೇ ಮಾಡ್ಕೊಳ್ಳೋದು. ಹಾಗೆ ನನಗೆ ಇದು ತುಂಬ ಈಸಿ ಕೂಡ, ಈ ಥರ ಮುದ್ದೆ ಮಾಡ್ಕೊಳ್ಳೋದು. ಅದು ಸ್ವಲ್ಪ ಚೆನ್ನಾಗಿರುತ್ತೆ ಈ ಥರ ಮುದ್ದೆ ಮಾಡ್ಕೊಳ್ಳೋದ್ರಿಂದ. ಈ ಕಡೆ ಕುಕ್ಕರ್ ಸಹ ತಣ್ಣಗಾಗಿದೆ. ಹಾಗಾಗಿ ಅದನ್ನು ಸಹ ಸಾಂಬಾರಿಗೂ ರೆಡಿ ಮಾಡ್ಕೊಳ್ಳೋಣ ಹಾಗೆ ಅಂತ ಅಂದ್ಬಿಟ್ಟು ಟೈಮ್ ಎಲ್ಲ ಒಟ್ಟಿಗೆ ಆಗಲಿ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ತರಕಾರಿ ಎಲ್ಲ ಬೆಂದಿದೆ ಅಂತ. ನಾವು ಅದರಲ್ಲೇ ಹಾಕ್ಬಿಟ್ರೆ ತರಕಾರಿ ಫುಲ್ಲು ಬೆಂದೋಗ್ಬಿಡುತ್ತೆ. ಹಾಗಾಗಿ ಬಟ್ಲಲ್ಲಿ ಇಕ್ಕಿಬಿಟ್ಟು ಈ ಥರ ಕುಕ್ಕರ್ ಒಳಗೆ ಹಾಕೋದ್ರಿಂದ ಕರೆಕ್ಟ್ ಇದರಲ್ಲಿರುತ್ತೆ. ಮತ್ತು ನಮಗೆ ಬೇಳೆ ಸ್ಮ್ಯಾಶ್ ಮಾಡಬೇಕಾದ್ರೆ ತರಕಾರಿ ಎಲ್ಲ ಸಿಗಲ್ಲ. ಹಾಗಾಗಿ ನಾನು ಇದೇ ಥರ ತರಕಾರಿ ಸಾಂಬಾರನ್ನ ಮಾಡೋದು. ಇನ್ನು ಹಾಗೆ ಬೇಳೆ ಮತ್ತು ಟೊಮ್ಯಾಟೊನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಲ್ಲ. ಹಾಗಾಗಿ ಸ್ಮ್ಯಾಶರ್ ಸಹ ಯೂಸ್ ಮಾಡ್ಬೋದು. ನನ್ನ ಹತ್ರ ಈ ಥರ ಬ್ಲೆಂಡರ್ ಇದೆ. ನಾನು ಇದನ್ನೇ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಸಾಂಬಾರು ಮಾಡಬೇಕಾದ್ರೆಲ್ಲ ಇದೇ ಥರ ಮಾಡೋದು. ಹಾಗೆ ಮಜ್ಜಿಗೆ ಕಡಿಬೇಕಾದ್ರೂ ಸಹ ಇದನ್ನೇ ಯೂಸ್ ಮಾಡ್ತೀನಿ. ಇನ್ನು ಇದರಲ್ಲಿ ನೋಡಿ ಒಂದು ಸತಿ ಈ ಥರ 1-2 ಮಿನಿಟ್ಸ್ ಈ ಥರ ಎಲ್ಲ ನೀಟಾಗಿ ತಿರುಗಿ ಬ್ಲೆಂಡ್ ಮಾಡಿಬಿಟ್ರೆ ನೀಟಾಗಿ ಬೇಳೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗೋಗುತ್ತೆ. ಹಾಗೆ ಇದಕ್ಕೆ ನಾನು ಇವಾಗಲೇ ಸಾಂಬಾರು ಪುಡಿನ ಸಹ 2-2.5 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು 2.5 ಸ್ಪೂನ್ನೇ ಹಾಕ್ಕೊಂಡಿದ್ದೀನಿ. ಅದನ್ನೇ ಸಾಂಬಾರು ಪುಡಿನ ಸಹ ಹಾಕ್ಕೊಂಡು ಅದೇ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ನೋಡಿ ಎಲ್ಲ ನೀಟಾಗಿ ಹೇಗೆ ಬ್ಲೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟಾದಮೇಲೆ ಬೇಯಿಸಿರೋ ತರಕಾರಿನ ಹಾಕ್ಕೊತಾ ಇದ್ದೀನಿ. ತೆಗ್ದಿಕ್ಕಿದ್ವಲ್ಲ ಅದನ್ನು.
ಇನ್ನು ಅದನ್ನು ಹಾಕ್ಕೊಂಡು ಹಾಗೆ ಅದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡಿ ಈಗಲೇ ಎಲ್ಲ ಹಾಕ್ಕೊಂಡು ನಮ್ಗೆ ಯಾವ ತಿಕ್ನೆಸ್ ಯಾವ ಥರ ಬೇಕೋ ಆ ಥರ ನೀರು ಹಾಕ್ಕೊತಾ ಇದ್ದೀನಿ. ಇನ್ನು ಇದೇ ಸಾಂಬಾರನ್ನ ನೀವು ಬೇರೆ ಬೇರೆ ತರಕಾರಿನೆಲ್ಲ ಹಾಕ್ಕೊಂಡು ಹಾಗೆ ಮಾಡ್ಕೋಬೋದು. ನಾನು ಬೇಗ ಕ್ವಿಕ್ಕಾಗಲಿ ಅಂದ್ಬಿಟ್ಟು ಏನು ರುಬ್ಬದೆ ಹಾಗೆ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಒಂದು ಪಾತ್ರೆ ಇಟ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಸಾಸಿವೆ, ಇನ್ನು ಸಾಸಿವೆ ಎಲ್ಲ ಸಿಡಿದ ಮೇಲೆ ಅದಕ್ಕೆ ಕರಿಬೇವು ಹಾಗೆ ಇಂಗನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇನ್ನು ಈ ಒಗ್ಗರಣೆ ಸಿಂಪಲ್ ಇಷ್ಟೇ ಒಗ್ಗರಣೆ ಹಾಕಿದ್ರೂ ತುಂಬ ಟೇಸ್ಟಾಗಿರುತ್ತೆ. ಇನ್ನು ಒಗ್ಗರಣೆಗೆ ಬೇಕಿದ್ರೆ 1-2 ಬೆಳ್ಳುಳ್ಳಿನೂ ಸಹ ಹಾಕ್ಕೋಬೋದು, ಅದು ಟೇಸ್ಟಾಗಿರುತ್ತೆ. ಇನ್ನು ಹಾಗೆ ಅದಕ್ಕೆ ಸಾಂಬಾರನ್ನ ಸಹ ಬಗ್ಗಿಸ್ಕೊಂಡು ಸಾಂಬಾರನ್ನ ನೀಟಾಗೆಲ್ಲ ಒಂದು ಸತಿ ಮಿಕ್ಸ್ ಕೊಟ್ಕೊಂಡು ಒಗ್ಗರಣೆ ಎಲ್ಲ ನೀಟಾಗಿ ಇದಾಗಿರೋ ಥರ ಮಿಕ್ಸ್ ಕೊಟ್ಕೊಂಡು ಹಾಗೆ ಅದಕ್ಕೆ ಕಟ್ ಮಾಡಿರ್ತಕ್ಕ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಇನ್ನು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋದಷ್ಟೇ. ಇನ್ನು ಈ ಸಾಂಬಾರು ನಿಜವಾಗ್ಲೂ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಇವತ್ತು ಮಾಡಿದ್ದಕ್ಕಿಂತ ನೆಕ್ಸ್ಟ್ ಡೇ ಅದಕ್ಕೆ ಚಪಾತಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಬೇಳೆ ಸಾಂಬಾರಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿ ಯಾವುದಾದ್ರೂ ಮಾಡ್ಕೋಬೋದು. ಒಟ್ಟಿನಲ್ಲಿ ಸಾಂಬಾರಂತೂ ಸಖತ್ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇದೇ ಥರ ಹೇಗೆ ಬರುತ್ತೆ ಅಂತ ನೋಡಿ. ಹಾಗೆ ಸಾಂಬಾರು ಸಹ ಮಾಡಿದ್ದಾಯಿತು. ಇನ್ನು ಈ ಕಡೆ ಕುದಿ ಎಲ್ಲ ಬಂದಮೇಲೆ 1-2 ನಿಮಿಷ ಹಿಂಗೆ ಸಾಂಬಾರನ್ನ ಕುದಿಸ್ಬಿಟ್ಟು ಆಮೇಲೆ ಒಂದು ಪ್ಲೇಟ್ನ ಮುಚ್ಚಿದ್ರೆ ಸಾಂಬಾರು ಕತೆ ಮುಗೀತು. ಇದರಲ್ಲೇ ಬೇಕಿದ್ರೆ ಉಪ್ಪು ಖಾರ ಎಲ್ಲ ನೀವು ಟೇಸ್ಟ್ ಮಾಡಿಬಿಟ್ಟು ಕಮ್ಮಿ ಆಗಿದ್ದರೆ ಹಾಕ್ಕೊಂಡು ಇನ್ನೂ 2 ನಿಮಿಷ ಕುದಿಸ್ಬೋದು. ಇನ್ನು ಹಾಗೆ ಈ ಕಡೆ ಮುದ್ದೆಗೆ ಸಹ ಇಟ್ಕೊಂಡಿದ್ನಲ್ಲ ಅದು ಸಹ ಬೇಯಿತು. ಇನ್ನು ಹಾಗೆ ಮುದ್ದೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೆ. ನನಗೆ ಮುದ್ದೆ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂದರೆ ರೂಢಿ ತಪ್ಪೋದ್ರಂತೂ ಇದ್ದಿದ್ದು ಬೇಡ, ಫುಲ್ಲು ಬಿಸಿಯಾಗೋಗುತ್ತೆ. ನಾನು ಡೈಲಿ ಮಾಡ್ತಿದ್ರೆ ನನಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ಒಂದು ವಾರ ಏನಾನ ಮಿಸ್ ಮಾಡಿದ್ನೋ ಅಷ್ಟೇ, ಇನ್ನು ಬಿಸಿ ಬಿಸಿ ಕೈಲಿ ಮುದ್ದೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಬಿಸಿ ಆಗ್ತಾ ಇರುತ್ತೆ. ಆದರೆ ಮುದ್ದೆನ ಬಿಸಿ ಬಿಸಿನೇ ಇದು ಮಾಡಬೇಕು. ಜಾಸ್ತಿ ನೀರು ಸಹ ಮಾಡ್ಕೋಬಾರ್ದು, ಕೈನ ತಣ್ಣಗಾಗೋಗುತ್ತೆ ಜಾಸ್ತಿ ನೀರು ಮಾಡ್ಕೊಂಡಷ್ಟು. ಇನ್ನು ಸರಿ ಅಂತ ಅಂದ್ಬಿಟ್ಟು 2 ಮುದ್ದೆ ಮಾಡ್ಕೊಂಡಿದ್ದೆ. ಹಾಗೆ ಮುದ್ದೆನೂ ಸಹ ಸಖತ್ ಚೆನ್ನಾಗಿ ಬಂದಿತ್ತು, ಸಾಂಬಾರು ಸಹ ಸಖತ್ ಟೇಸ್ಟಿಯಾಗಿತ್ತು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ.